ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತ್. ಪ್ರೀತಿಯ SSLC ವಿದ್ಯಾರ್ಥಿಗಳೇ, 2025-26ನೇ ಶೈಕ್ಷಣಿಕ ವರ್ಷದಲ್ಲಿ SSLC ವಾರ್ಷಿಕ ಪರೀಕ್ಷೆಯನ್ನು ಬರೆಯಲಿಕ್ಕೆ ತಯಾರಾಗ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇದೇ ಮಾರ್ಚ್ 18ನೇ ತಾರೀಕಿನಿಂದ ನೀವುಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯನ್ನು ಬರಿತಾ ಇದ್ದೀರಾ. ಅದರ ಸಲುವಾಗಿ ನೀವು ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ. ಈಗಾಗಲೇ ನಿಮ್ಮ ಶಿಕ್ಷಕರು ಪಾಠಗಳನ್ನು ಮುಗಿಸಿ ನಿಮಗೆ ಪುನರಾವರ್ತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ನೀವು ಮಾಡಬೇಕಾದಂಥ ಕೆಲಸ ಬಹಳ ಚೆನ್ನಾಗಿ ನೀವು ತಯಾರಾಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ. ಇನ್ನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಬಾರಿ ನೀವು ಉತ್ತೀರ್ಣರಾಗೋದು ಅಂದರೆ ಪಾಸ್ ಆಗೋದು ಬಹಳ ಸುಲಭ ಇದೆ. ಅದನ್ನು ನೆನಪಿನಲ್ಲಿಟ್ಕೊಳ್ಳಿ. ಅದಕ್ಕೆ ಬಹಳ ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಅಂದರೆ ಮೊದಲನೇದಾಗಿ ಶಾಲಾ ಹಂತದಲ್ಲಿ ನೀವು ನಿಮ್ಮ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಮಾರ್ಕ್ಸನ್ನು ನೀವು ಚೆನ್ನಾಗಿ ಪಡ್ಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಶಿಕ್ಷಕರು ಈಗಾಗಲೇ ನಿಮಗೆ ಮಾಹಿತಿಯನ್ನು ನೀಡಿರ್ತಾರೆ. ಮೊದಲನೇದಾಗಿ ನಿಮಗೆ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ FA ಪರೀಕ್ಷೆಗಳು ಮತ್ತು ಯೋಜನಾ ಕಾರ್ಯಗಳಿದೆ. ಅದನ್ನು ನೀವು ಸರಿಯಾಗಿ ನಿಭಾಯಿಸಿ ಎಲ್ಲ ಯೋಜನಾ ಕಾರ್ಯಗಳನ್ನು ನಿಮ್ಮ ತರಗತಿ ಶಿಕ್ಷಕರಿಗೆ ಅಥವಾ ವಿಷಯ ಶಿಕ್ಷಕರಿಗೆ ನೀವು ನೀಡಬೇಕು. ಡಿಸೆಂಬರ್ ಅಂತ್ಯದೊಳಗಾಗಿ ಎಲ್ಲ 8 ಯೋಜನಾ ಕಾರ್ಯಗಳು ರೂಪಣಾತ್ಮಕ ಮೌಲ್ಯಮಾಪನ 1, 2, 3, 4 ಒಟ್ಟು 8 ಯೋಜನಾ ಕಾರ್ಯಗಳಿದೆ. ಜೊತೆಗೆ 4 ಕಿರು ಪರೀಕ್ಷೆಗಳು FA ಟೆಸ್ಟ್ಗಳಿದೆ. ಈ ಎಲ್ಲ ಅಂಶಗಳನ್ನು ಸೇರಿಸಿ ನಿಮಗೆ ಪ್ರಥಮ ಭಾಷೆ ಕನ್ನಡದಲ್ಲಿ 25 ಆಂತರಿಕ ಮೌಲ್ಯಮಾಪನ ಅಂಕಗಳನ್ನು ನೀಡ್ತಾರೆ. ಉಳಿದ ವಿಷಯಗಳಿಗೆ ತಲಾ 20ರಂತೆ ಅಂಕಗಳನ್ನು ನೀಡುತ್ತಾರೆ. ಒಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅಂದರೆ ಆಂತರಿಕ ಮೌಲ್ಯಮಾಪನ ಅಂಕಗಳು ಒಟ್ಟು 125 ಅಂಕಗಳು. ಆದಷ್ಟು ನೀವು ಪ್ರಾಮಾಣಿಕವಾಗಿ ಉತ್ತಮವಾದ ರೀತಿಯಲ್ಲಿ ನೀವು ನಿಮ್ಮ ಅಸೈನ್ಮೆಂಟ್ಸ್ ಅಂದರೆ ಯೋಜನಾ ಕಾರ್ಯಗಳನ್ನು ನಿಮ್ಮ ವಿಷಯ ಶಿಕ್ಷಕರಿಗೆ ನೀವು ನೀಡಿದ್ದ ಪಕ್ಷದಲ್ಲಿ ಅವರು ಕೂಡ ಒಳ್ಳೆಯ ಅಂಕಗಳನ್ನು ನೀಡ್ತಾರೆ. ಆದ್ದರಿಂದ ನೀವುಗಳು ಯೋಜನಾ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬರೆದು ನಿಮ್ಮ ವಿಷಯ ಶಿಕ್ಷಕರಿಗೆ ನೀಡಿ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅವರು ನಿಮಗೆ ಆಂತರಿಕ ಮೌಲ್ಯಮಾಪನ ಅಂಕಗಳನ್ನು ನೀಡ್ತಾರೆ. ನೀವು ಆದಷ್ಟು ಪರಿಪೂರ್ಣವಾದ ಅಂಕಗಳನ್ನು ಪಡ್ಕೊಳ್ಳೋ ಕಡೆಗೆ ಗಮನವನ್ನು ಹರಿಸಿ. ಯಾಕೆಂದರೆ ಯೋಜನಾ ಕಾರ್ಯಗಳು ಬಹಳ ಮುಖ್ಯ. ಈ ಬಾರಿಯಂತೂ ಇಷ್ಟು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಿಮ್ಮ ಆಂತರಿಕ ಮೌಲ್ಯಮಾಪನದ ಅಂಕಗಳು. ಅದೇನು ಅಂತ ಹೇಳಿ ನಾನು ಮುಂದೆ ಹೇಳ್ತೇನೆ. ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಯಾವ ರೀತಿ ನಿಮಗೆ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಬ್ಲೂ ಪ್ರಿಂಟ್ನ ಆಧಾರದಲ್ಲಿ ನೀವು ಪರೀಕ್ಷೆಗೆ ತಯಾರಾಗಿ ಜೊತೆಗೆ ಈ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಉಳಿದ ರೀತಿಯಲ್ಲೂ ಕೂಡ ನೀವು ವಿಷಯಗಳನ್ನು ಅಭ್ಯಾಸ ಮಾಡಿ. ಕೇವಲ ಬ್ಲೂ ಪ್ರಿಂಟನ್ನು ಮಾತ್ರ ನೀವು ಆಧಾರವಾಗಿಟ್ಕೊಂಡು ಪರೀಕ್ಷೆಗೆ ತಯಾರಾಗೋದಲ್ಲ. ಮೊದಲು ಈ ಒಂದು ಬ್ಲೂ ಪ್ರಿಂಟ್ನ ಪ್ರಕಾರ ನೀವು ಪರೀಕ್ಷೆಗೆ ತಯಾರಾಗಿ ತದನಂತರದಲ್ಲಿ ಉಳಿದ ವಿಚಾರಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ. ಪ್ರಥಮ ಭಾಷೆ ಕನ್ನಡದಲ್ಲಿ ಈ ಬಾರಿ ಯಾವ ರೀತಿ ಬ್ಲೂ ಪ್ರಿಂಟ್ ಇದೆ, ನಿಮಗೆ ಯಾವ ಯಾವ ಅಧ್ಯಾಯಗಳಿಂದ ಎಷ್ಟು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ನೀವು ನೋಟ್ ಮಾಡಿಟ್ಕೊಳ್ಳಿ. ಇದು ನಿಮ್ಮ ವಾರ್ಷಿಕ ಪರೀಕ್ಷೆಯ ತಯಾರಿಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ವಿದ್ಯಾರ್ಥಿಗಳೇ, ಪ್ರಥಮ ಭಾಷೆ ಕನ್ನಡದಲ್ಲಿ ಒಟ್ಟು 8 ಗದ್ಯ ಭಾಗ, 8 ಪದ್ಯ ಭಾಗಗಳಿದೆ. ಜೊತೆಗೆ ನಿಮಗೆ ಪಠ್ಯಪೂರಕ ಅಧ್ಯಯನಗಳು 1, 2, 3, 4, 5 ಪಠ್ಯಪೂರಕ ಅಧ್ಯಯನಗಳಿದೆ. ಈ ಎಲ್ಲ ವಿಚಾರಗಳಿಂದ ನಿಮಗೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಬಹುದು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಗದ್ಯ ಭಾಗದಲ್ಲಿ ನಮ್ಮ ಭಾಷೆ ಎನ್ನುವಂತಹ ಗದ್ಯಕ್ಕೆ ಒಟ್ಟು 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ನಮ್ಮ ಭಾಷೆ ಎನ್ನುವ ಗದ್ಯಕ್ಕೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ನಿಮಗೆ 1 ಅಂಕದ 1 ಪ್ರಶ್ನೆ ಅಂದರೆ 1 ವಾಕ್ಯದಲ್ಲಿ ಉತ್ತರಿಸಿ. ಇದರಿಂದ ನಿಮಗೆ 1 ಪ್ರಶ್ನೆಯನ್ನು ಕೇಳ್ತಾರೆ. ಜೊತೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಿಂದ ನಿಮಗೆ 1 ಪ್ರಶ್ನೆಯನ್ನು ಕೇಳ್ತಾರೆ. ಒಟ್ಟು 3 ಅಂಕಗಳನ್ನು ನಮ್ಮ ಭಾಷೆ ಎನ್ನುವ ಗದ್ಯ ಭಾಗಕ್ಕೆ ನಿಗದಿಪಡಿಸಿದ್ದಾರೆ. ಇನ್ನು ಎರಡನೇ ಗದ್ಯ ಭಾಗ ವ್ಯಾಘ್ರಗೀತೆ.
ವ್ಯಾಘ್ರಗೀತೆಯಲ್ಲಿ ಒಟ್ಟು 4 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಈ 4 ಅಂಕಗಳಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ಅವರು ಕೇಳ್ತಾರೆ. ಜೊತೆಗೆ 3 ಅಂಕವನ್ನು ನಿಗದಿಪಡಿಸಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯ ವಿವರವನ್ನ ಬರೆಯಿರಿ. ಇದರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಬಹುದು, ಅಥವಾ 3 ಅಂಕದ ಇನ್ನೊಂದು ಪ್ರಶ್ನೆಯಾಗಿ ನಿಮಗೆ ಲೇಖಕರ ಪರಿಚಯವನ್ನು ಕೂಡ ಕೇಳ್ತಾರೆ. ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳಬಹುದು. 3 ಅಂಕವನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ನಿಮಗೆ ಸಂದರ್ಭದ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಲೇಖಕರ ಪರಿಚಯವನ್ನ ಕೇಳಬಹುದು. ಒಟ್ಟು ನಿಮಗೆ ವ್ಯಾಘ್ರಗೀತೆ ಪಾಠದಲ್ಲಿ 4 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ನಂತರದಲ್ಲಿ ಭಾಗ್ಯಶಿಲ್ಪಿಗಳು. ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಒಟ್ಟು 5 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಈ 5 ಅಂಕದಲ್ಲಿ ನಿಮಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಜೊತೆಗೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರವನ್ನ ಬರೆಯಿರಿ. ಇದರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳುವ ಸಾಧ್ಯತೆ ಇದೆ. ಜೊತೆಗೆ DS ಜಯಪ್ಪ ಗೌಡ ಅವರ ಪರಿಚಯವನ್ನು ಕೂಡ ನಿಮಗೆ ಕೇಳಬಹುದು. ಈ 3 ಅಂಕವನ್ನ ಯಾವ ರೀತಿ ಬೇಕಾದ್ರೂ ನಿಮಗೆ ಕೇಳಬಹುದು. ಒಂದು ಸಂದರ್ಭ ಅಥವಾ ಕವಿ ಅಥವಾ ಲೇಖಕರ ಪರಿಚಯ. ಆದ್ರಿಂದ ನೀವಲ್ಲಿ DS ಜಯಪ್ಪ ಗೌಡ ಅವರ ಪರಿಚಯವನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಅದೇ ರೀತಿ ಸಂದರ್ಭವನ್ನು ಕೂಡ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಇನ್ನು ಎದೆಗೆ ಬಿದ್ದ ಅಕ್ಷರ ಎನ್ನುವ ಪಾಠಕ್ಕೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅಲ್ಲಿ ನಿಮಗೆ 3 ಅಂಕಗಳು ನೇರವಾಗಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 3 ಅಂಕದ ಒಂದು ಪ್ರಶ್ನೆ, ಅದು ಯಾವ ಪ್ರಶ್ನೆ ಬೇಕಾದರೂ ಆಗಿರಬಹುದು. ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳಬಹುದು, ಅಥವಾ ನಾನು ಹೇಳಿದ ಹಾಗೆ ಲೇಖಕರ ಪರಿಚಯ, ದೇವನೂರ ಮಹಾದೇವ ಅವರ ಪರಿಚಯವನ್ನು ಕೂಡ ನಿಮಗೆ ಕೇಳುವ ಸಾಧ್ಯತೆ ಇದೆ. ಆದ್ದರಿಂದ ಎದೆಗೆ ಬಿದ್ದ ಅಕ್ಷರದಲ್ಲಿ ಸಂದರ್ಭ ಮತ್ತು ಲೇಖಕರ ಪರಿಚಯವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ಯುದ್ಧ ಪಾಠಕ್ಕೆ ನಿಮಗೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇದರಲ್ಲೂ ಕೂಡ ಲೇಖಕರ ಪರಿಚಯ, ಸಾರಾ ಅಬೂಬಕ್ಕರ್ ಅವರ ಪರಿಚಯವನ್ನು ನೀವು ಅಭ್ಯಾಸ ಮಾಡಿ. ಜೊತೆಗೆ ಸಂದರ್ಭದ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಯುದ್ಧ ಪಾಠಕ್ಕೆ ಒಟ್ಟು 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇನ್ನು ಶಬರಿ ಎನ್ನುವ ಪಾಠಕ್ಕೆ ಒಟ್ಟು 4 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಬಹಳ ನೇರವಾಗಿ ಇವರು 4 ಅಂಕವನ್ನ ಒಂದು ಪ್ರಶ್ನೆಯಾಗಿ ಕೇಳ್ತಾರೆ. 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದು ನಿಮಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವ ಪ್ರಶ್ನೆ ನಿಮಗೆ ಈ ಶಬರಿ ಪಾಠದಿಂದ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಶಬರಿ ಪಾಠದಲ್ಲಿ ನೀವು 8-10 ವಾಕ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ. ಇನ್ನು ಲಂಡನ್ ನಗರ ಪಾಠಕ್ಕೆ ಒಟ್ಟು 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಿಂದ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಅದೇ ರೀತಿ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಿಂದ ಕೂಡ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಒಟ್ಟು 3 ಅಂಕಗಳು. ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕಥೆ, ಈ ಒಂದು ಪಾಠಕ್ಕೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಈ ಒಂದು ಪಾಠದಿಂದ ಕೂಡ ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಿಂದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಜೊತೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಥವಾ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಹೀಗೆ ನಿಮಗೆ ಗದ್ಯ ಭಾಗದ ಇಷ್ಟು ಅಧ್ಯಾಯಗಳಿಂದ, ಗದ್ಯ ಭಾಗದಲ್ಲಿ ಇಷ್ಟು ಪಾಠಗಳಿಂದ ಇಷ್ಟು ಅಂಕಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಗದ್ಯ ಭಾಗದಲ್ಲಿ ನಿಮಗೆ ನಮ್ಮ ಭಾಷೆ ಎನ್ನುವ ಗದ್ಯದಿಂದ 3 ಅಂಕಗಳು, ವ್ಯಾಘ್ರಗೀತೆ ಎನ್ನುವ ಗದ್ಯದಿಂದ 4 ಅಂಕಗಳು, ಭಾಗ್ಯಶಿಲ್ಪಿಗಳು ಎನ್ನುವ ಗದ್ಯದಿಂದ 5 ಅಂಕಗಳು, ಅದೇ ರೀತಿ ಎದೆಗೆ ಬಿದ್ದ ಅಕ್ಷರ ಎನ್ನುವ ಗದ್ಯದಿಂದ 3 ಅಂಕಗಳು, ಯುದ್ಧ ಎನ್ನುವ ಗದ್ಯದಿಂದ 3 ಅಂಕಗಳು, ಶಬರಿ ಗದ್ಯದಿಂದ 4 ಅಂಕಗಳು, ಲಂಡನ್ ನಗರ ಎನ್ನುವ ಗದ್ಯದಿಂದ 3 ಅಂಕಗಳು, ಅಗ್ನಿಭೂತಿ ವಾಯುಭೂತಿಯರ ಕಥೆ ಇದರಿಂದ 3 ಅಂಕಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು ಗದ್ಯ ಭಾಗದಿಂದ 28 ಅಂಕಗಳನ್ನು ನೀವು 28 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ನಾನು ಹೇಳಿರುವಂತಹ ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವ ಗದ್ಯದಿಂದ ಯಾವ ರೀತಿಯ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಹೇಳಿದ್ದೇನೆ. ಅದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ಪದ್ಯದಲ್ಲಿ ನಿಮಗೆ 30 ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಸಂಕಲ್ಪ ಗೀತೆ ಎನ್ನುವ ಪದ್ಯಕ್ಕೆ 4 ಅಂಕವನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಪದ್ಯದಲ್ಲಿ ನೀವು ಗಮನ ಹರಿಸಬೇಕಾದಂಥ ವಿಚಾರ ಅಂದ್ರೆ ಅಲ್ಲಿ ಕಂಠಪಾಠ ಇದೆ, ಸಾರಾಂಶವನ್ನು ಬರೆಯುವಂಥದ್ದಿದೆ, ಜೊತೆಗೆ 8-10 ವಾಕ್ಯ ಇದೆ. ಸಂಕಲ್ಪ ಗೀತೆ ಪದ್ಯದಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ.
ಅದು ನಿಮಗೆ ಕಂಠಪಾಠದ ಒಂದು ಪದ್ಯವನ್ನು ಕೇಳಬಹುದು, ಅಥವಾ ಸಾರಾಂಶ ಬರೀಲಿಕ್ಕೆ ಕೇಳಬಹುದು, ಅಥವಾ 8 ವಾಕ್ಯದ ಒಂದು ಪ್ರಶ್ನೆಯನ್ನು ಕೇಳಬಹುದು. ಅದರಿಂದ ಅದಕ್ಕೆ ನೀವು ತಯಾರಾಗಬೇಕು. ಇನ್ನು 2ನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದರೆ, ಈ ಒಂದು ಪದ್ಯಕ್ಕೆ 5 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ನಿಮಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಜೊತೆಗೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. 3 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಒಟ್ಟು ನಿಮಗೆ 5 ಅಂಕಗಳನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ ಭಾಗದಿಂದ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಕೌರವೇಂದ್ರನ ಕೊಂದೆ ನೀನು, ಈ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯದಿಂದ 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದು ನಿಮಗೆ ಕಂಠಪಾಠಕ್ಕೆ ಪದ್ಯವನ್ನು ಕೇಳಬಹುದು. ಈಗ ನೀವು ಮಾರಿ ಗೌತಣವಾಯಿತು ನಾಳಿನ ಭಾರತ ಈ ಪದ್ಯ ಭಾಗವನ್ನು ಕಂಠಪಾಠ ಮಾಡಿರ್ತೀರ, ಆ ವಿಷಯವನ್ನ ಕೂಡ ನಿಮಗೆ ಕೇಳ್ತಾರೆ. ಇಲ್ಲದಿದ್ರೆ ಸಾರಾಂಶವನ್ನ ಕೇಳ್ತಾರೆ, ಸಾರಾಂಶ ಬರಲಿಕ್ಕೆ ಕೇಳ್ತಾರೆ. ಇಲ್ಲದಿದ್ರೆ ಬಹಳ ನಿರೀಕ್ಷೆ ಮಾಡುವಂಥದ್ದು 8-10 ವಾಕ್ಯ, 8-10 ವಾಕ್ಯದ ಪ್ರಶ್ನೆಯನ್ನ ಕೂಡ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯದಿಂದ ನೀವು ನಿರೀಕ್ಷೆ ಮಾಡಬಹುದು. ನಂತರ ಛಲಮನೆ ಮೆರಗು, ಈ ಛಲಮನೆ ಮೆರಗು ಎನ್ನುವ ಪದ್ಯದಿಂದ ನೀವು ಸಂದರ್ಭದ ಒಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡಬಹುದು, ಅಥವಾ ಕವಿ ಪರಿಚಯವನ್ನು ನಿಮಗೆ ಕೇಳ್ತಾರೆ, ಅಥವಾ ಸಂದರ್ಭದ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಒಟ್ಟು 3 ಅಂಕಗಳನ್ನು ಛಲಮನೆ ಮೆರವೆಂ ಎನ್ನುವ ಪದ್ಯ ಭಾಗಕ್ಕೆ ನಿಗದಿ ಮಾಡಿದ್ದಾರೆ. ಇನ್ನು ಹಸಿರು ಪದ್ಯದಲ್ಲೂ ಕೂಡ ನಿಮಗೆ 3 ಅಂಕವನ್ನು ನಿಗದಿ ಮಾಡಿದ್ದಾರೆ. 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದು ನಿಮಗೆ ಕುವೆಂಪು ಅವರ ಕವಿ ಪರಿಚಯವನ್ನು ಕೇಳಬಹುದು, ಅಥವಾ ನಿಮಗೆ ಸಂದರ್ಭದ ಒಂದು ಪ್ರಶ್ನೆಯನ್ನ ಕೇಳಬಹುದು. ಇನ್ನು ಹಲಗಲಿ ಬೇಡರು ಎನ್ನುವ ಪದ್ಯಕ್ಕೆ ಕೂಡ 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇದರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಮತ್ತು 2-3 ವಾಕ್ಯದಲ್ಲಿ ಉತ್ತರಿಸಿ, ಇದರಿಂದ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ವೀರಲವ, ಇದು ಕೂಡ ಬಹಳ ಮುಖ್ಯವಾದಂತಹ ಒಂದು ಪದ್ಯ. ಈ ಒಂದು ಪದ್ಯಕ್ಕೆ 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 4 ಅಂಕಗಳು ಯಾವ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು ಅಂದ್ರೆ, ಒಂದು ಪದ್ಯ ಕಂಠಪಾಠ ಮಾಡುವಂಥದ್ದು, ಪದ್ಯ ಪೂರ್ಣಗೊಳಿಸಿ ಅದು ಕೇಳ್ತಾರೆ. ಇಲ್ಲದಿದ್ದರೆ ಬಹಳ ನಿರೀಕ್ಷೆ ಮಾಡುವಂಥದ್ದು ಎಲ್ಲರೂ ಸಾರಾಂಶ ಬರೆಯಿರಿ, ಮೌಲ್ಯಾಧಾರಿತ ಸಾರಾಂಶವಾಗಿ ನಿಮಗೆ ಒಂದು ಪದ್ಯ ಭಾಗವನ್ನು ಕೇಳಬಹುದು, ಅಥವಾ 8-10 ವಾಕ್ಯವನ್ನು ನಿಮಗೆ ವೀರಲವ ಎನ್ನುವ ಪದ್ಯ ಭಾಗದಿಂದ ಕೇಳ್ತಾರೆ. ಇನ್ನು ಕೆಮ್ಮನೆ ಮೀಸೆ ಒತ್ತನೆ, ಈ ಒಂದು ಪದ್ಯ ಭಾಗಕ್ಕೆ 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇದರಲ್ಲಿ ನೀವು ಒಂದು ವಾಕ್ಯದಲ್ಲಿ ಉತ್ತರಿಸಿ, ಆ ಒಂದು ವಿಭಾಗದಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ, ಮತ್ತು ಸಂದರ್ಭದ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳ್ತಾರೆ. ಒಟ್ಟು 4 ಅಂಕಗಳನ್ನು ಇದರಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಒಟ್ಟು ನಿಮಗೆ ಪದ್ಯ ಭಾಗದಲ್ಲಿ 30 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಸಂಕಲ್ಪ ಗೀತೆ ಪದ್ಯದಿಂದ 4 ಅಂಕದ ಪ್ರಶ್ನೆ ಬರುತ್ತೆ. ಹಕ್ಕಿ ಹಾರುತ್ತಿದೆ ನೋಡಿದಿರ 5 ಅಂಕ, ಕೌರವೇಂದ್ರನ ಕೊಂದೆ ನೀನು 4 ಅಂಕದ ಪ್ರಶ್ನೆಗಳು, ಛಲಮನೆ ಮೆರವೆ 3 ಅಂಕದ ಪ್ರಶ್ನೆಗಳು, ಹಸಿರು 3 ಅಂಕದ ಪ್ರಶ್ನೆಗಳು, ಹಲಗಲಿ ಬೇಡರು 3 ಅಂಕದ ಪ್ರಶ್ನೆಗಳು, ವೀರಲವ 4 ಅಂಕದ ಪ್ರಶ್ನೆಗಳು, ಮತ್ತು ಕೆಮ್ಮನೆ ಮೀಸೆ ಒತ್ತನೆ ಇದರಲ್ಲಿ ಕೂಡ ನಿಮಗೆ 4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಪಠ್ಯ ಪೂರಕ ಅಧ್ಯಯನ, ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಭಾಗವನ್ನ ಬಿಟ್ಟು ಬಿಡ್ತಾರೆ, ಅಭ್ಯಾಸ ಮಾಡೋದಿಲ್ಲ. ಪಠ್ಯ ಪೂರಕ ಅಧ್ಯಯನದಿಂದ ನಿಮಗೆ 9 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ವಸಂತ ಮುಖ ತೋರಲಿಲ್ಲ, ಈ ಒಂದು ಪಠ್ಯ ಪೂರಕ ಅಧ್ಯಯನದಿಂದ 1 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಮ್ಮ ಎಲ್ಲಿ ಮಲಗಿದ್ದಾಳೆ, ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ, ಈ ರೀತಿಯಾದ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಭಗತ್ ಸಿಂಗ್ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ. ಉದಾತ್ತ ಚಿಂತನೆಗಳು ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ. ವಚನಗಳು ಎನ್ನುವ ಪಠ್ಯಪೂರಕ ಅಧ್ಯಯನದಿಂದ ನಿಮಗೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಾನು ಪ್ರಾಸ ಬಿಟ್ಟ ಕತೆ ಅಥವಾ ಶುಕನಾಸನ ಉಪದೇಶ, 2ರಿಂದ ನಿಮಗೆ 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ನಾನು ಪ್ರಾಸ ಬಿಟ್ಟ ಕತೆ ಮತ್ತು ಶುಕನಾಸನ ಉಪದೇಶ 2 ಪಾಠಗಳಿಂದ ಯಾವುದಾದ್ರೂ ಒಂದು ಅಧ್ಯಾಯದಿಂದ ನಿಮಗೆ ಒಂದು ಪ್ರಶ್ನೆಯನ್ನು 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಒಟ್ಟು 9 ಅಂಕದ ಪ್ರಶ್ನೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಇಲ್ಲಿ ವಸಂತ ಮುಖ ತೋರಲಿಲ್ಲ ಎನ್ನುವ ಪದ್ಯದಿಂದ 1 ಅಂಕಕ್ಕೆ ನಿಮಗೆ ಪ್ರಶ್ನೆಯನ್ನ ಕೇಳಿದ್ರೆ, ಉಳಿದ ಅಧ್ಯಾಯಗಳಿಂದ 2 ಅಂಕಕ್ಕೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಒಟ್ಟು ನಿಮಗೆ 9 ಅಂಕಗಳನ್ನ ನೀವು ಇದರಿಂದ ಪಡ್ಕೊಳ್ತೀರಾ.
ಇನ್ನು ಉಳಿದಂತೆ ಅಪಠಿತ ಗದ್ಯ, ಅಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ. ಅಪಠಿತ ಗದ್ಯ ಒಂದು ಪ್ಯಾಸೇಜ್ ಅನ್ನು ಕೊಟ್ಟು ಅಲ್ಲಿ 43ನೇ ಪ್ರಶ್ನೆ ಆಗಿರುತ್ತೆ, 2 ಉಪ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳನ್ನು ಓದ್ಕೊಂಡು ಆ ಉತ್ತರ ನೀವು ಎಲ್ಲಿ ನೀವು ನೋಡ್ತೀರಾ ಅದನ್ನ ಟಿಕ್ ಮಾಡಿಕೊಂಡು ಅದನ್ನ ಹಾಗೆ ಬರೆದ್ರೆ ಸಾಕು. ಏನು ತಲೆ ಕೆಡಿಸ್ಕೊಳ್ಳುವಂತ ವಿಚಾರನೇ ಇಲ್ಲ. ನೀವು ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಉತ್ತರವನ್ನ ಆಯ್ಕೆ ಮಾಡಿ ನೀವು ಅಲ್ಲಿ ಬರೆದ್ರೆ ಸಾಕು. ಇದು ನೀವು 2-3 ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಕಾಗುತ್ತೆ. ಯಾಕಂದ್ರೆ ಒಂದು ಪ್ರಶ್ನೆಗೆ 2 ಅಂಕ. ಅಪಠಿತ ಗದ್ಯದಲ್ಲಿ 4 ಅಂಕಗಳನ್ನ ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ನೀವು ಪ್ರಶ್ನೆಯನ್ನ ಚೆನ್ನಾಗಿ ಓದಿ ನಂತರ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಉತ್ತರವನ್ನ ಟಿಕ್ ಮಾಡಿ ಅದನ್ನ ಹಾಗೆ ಬರೆದ್ರೆ ಸಾಕು. ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಡಿ, 2-3 ವಾಕ್ಯದಲ್ಲಿ ಉತ್ತರವನ್ನ ಬರೀರಿ. ಇನ್ನು ವ್ಯಾಕರಣ ಅಂದ್ರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಸಂಧಿಗಳು, ಸಮಾಸಗಳು, ಕ್ರಿಯಾಪದಗಳು, ದ್ವಿರುಕ್ತಿ ಜೋಡುನುಡಿ ಪದಗಳು, ಅವ್ಯಯಗಳು, ಇನ್ನು ಲೇಖನ ಚಿಹ್ನೆಗಳು, ಈ ಎಲ್ಲ ವಿಚಾರಗಳು ಅಂದ್ರೆ ಇನ್ನು ನಿಮಗೆ ವಿಭಕ್ತಿ ಪ್ರತ್ಯಯಗಳು, ವಿದ್ಯಾರ್ಥಕ, ಸಂಭವನಾರ್ಥಕ ಮತ್ತು ನಿಷೇಧಾರ್ಥಕ ಕ್ರಿಯಾಪದಗಳು, ನಾಮಪದಗಳು, ತದ್ದಿತಾಂತಗಳು, ಕೃದಂತಗಳು, ಎಲ್ಲ ಅಂಶಗಳನ್ನು ಸೇರಿಸಿ ನಿಮಗೆ ವ್ಯಾಕರಣದಲ್ಲಿ ಒಟ್ಟು 10 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ 4 ಸಂಬಂಧಿ ಪದವನ್ನು ಬರೆಯಿರಿ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಪಟ್ಟ ಪದವನ್ನು ಬರೆಯಿರಿ. ಇದರಿಂದ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಉಳಿದಂತೆ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳು ಒಟ್ಟು 6 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು ವ್ಯಾಕರಣದಿಂದ 10 ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಛಂದಸ್ಸು 3 ಅಂಕಕ್ಕೆ ಛಂದಸ್ಸನ್ನು ಕೇಳ್ತಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ 4 ಅಂಶಗಳನ್ನು ಯೋಚನೆ ಇಟ್ಕೊಳ್ಳಿ. ಒಂದು ಕಂದ ಪದ್ಯ, 2 ಸಾಲು ಕೊಟ್ಟಾಗ ಅದು ಕಂದ ಪದ್ಯ. ಇನ್ನು 3 ಸಾಲು ಬಂದಾಗ ಅದರಲ್ಲಿ ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ, ವೀರಲವ ಪದ್ಯ ವಾರ್ಧಕ ಷಟ್ಪದಿ, ಕೌರವೇಂದ್ರನ ಕೊಂದೆ ನೀರು ಭಾಮಿನಿ ಷಟ್ಪದಿ. ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ನಿಮಗೆ ವೃತ್ತಗಳಲ್ಲಿ ಉತ್ಪಲ ಮಾಲ ವೃತ್ತ ಮತ್ತು ಚಂಪಕ ಮಾಲ ವೃತ್ತವನ್ನು ನಿಮಗೆ ಕೇಳ್ತಾರೆ. ಉತ್ಪಲ ಮಾಲ ಬಾ ಮೊದಲು ಭಾ ಎನ್ನುವಂತ ಗಣ ಬಂದ್ರೆ ಅದು ಉತ್ಪಲ ಮಾಲ, ಮೊದಲು ನಾ ಎನ್ನುವಂತ ಗಣ ಬಂದ್ರೆ ಅದು ಚಂಪಕ ಮಾಲ. ಬ ರ ನ ಅಂದ್ರೆ ಮೊದಲ ಗಣ ಬಾ ಆಗಿರುತ್ತೆ, 2ನೇ ಗಣ ರ ಆಗಿರುತ್ತೆ, 3ನೇ ಗಣ ನ ಆಗಿರುತ್ತೆ. ಬ ರ ನ ಬಂದ್ರೆ ಅದು ಉತ್ಪಲ ಮಾಲ. ಅದೇ ರೀತಿ ನ ಜ ಬ ಬಂದ್ರೆ ಅದು ಚಂಪಕ ಮಾಲ ವೃತ್ತ. ಬಹಳ ಸರಳವಾಗಿ ಅದಕ್ಕೂ ಕೂಡ ನೀವು ಉತ್ತರವನ್ನು ಬರೀಬಹುದು. ಚೆನ್ನಾಗಿ ಅಭ್ಯಾಸ ಮಾಡಿ, ಇದರಿಂದ ನೀವು 3 ಅಂಕಗಳನ್ನು ಪಡೆಯಬಹುದು. ಇನ್ನು ಅಲಂಕಾರದಲ್ಲಿ ಬಹಳ ಮುಖ್ಯವಾಗಿ ನೀವು ಅಭ್ಯಾಸ ಮಾಡಬೇಕಾಗಿರುವಂಥದ್ದು ಉಪಮಾಲಂಕಾರ, ನಂತರ ರೂಪಕಾಲಂಕಾರ, ದೃಷ್ಟಾಂತ ಅಲಂಕಾರ. ಈ 3 ಅಲಂಕಾರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಜೊತೆಗೆ ಉತ್ಪ್ರೇಕ್ಷ ಅಲಂಕಾರದ ಬಗ್ಗೆ ಕೂಡ ಗಮನ ಕೊಡಿ. ಇನ್ನು ಅರ್ಥಾಂತರ ನ್ಯಾಸ ಅಲಂಕಾರ, ಇದರಿಂದ ಕೂಡ ನಿಮಗೆ ಕೇಳುವ ಸಾಧ್ಯತೆ ಬಹಳ ಕಮ್ಮಿ ಇದೆ, ಆದರೂ ಕೂಡ ನೀವು ಅಭ್ಯಾಸ ಮಾಡಿಕೊಳ್ಳಿ. ಮುಖ್ಯವಾಗಿ 3 ಅಲಂಕಾರಗಳನ್ನು ನೆನಪಿನಲ್ಲಿಟ್ಕೊಳ್ಳಿ: ಉಪಮಾಲಂಕಾರ, ರೂಪಕಾಲಂಕಾರ ಮತ್ತು ದೃಷ್ಟಾಂತ ಅಲಂಕಾರ. ಇನ್ನು ಗಾದೆಗಳಲ್ಲಿ ನಿಮ್ಮ ಪಠ್ಯ ಪುಸ್ತಕದಿಂದ ಒಂದು ಗಾದೆಯನ್ನು ಕೇಳ್ತಾರೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ತಾಳಿದವನು ಬಾಳಿಯಾನು, ಈ ರೀತಿಯ ಗಾದೆ ಮಾತುಗಳಿವೆ. ಅವುಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಗಾದೆಯ ಮಹತ್ವವನ್ನು ಸ್ಪಷ್ಟವಾಗಿ ಬರೀರಿ. ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ದು ಉತ್ತಮ ಜೀವನ ನಡೆಸಲು ಮಾರ್ಗದರ್ಶನ ನೀಡುತ್ತದೆ. ಈ ರೀತಿಯಾಗಿ ಮಹತ್ವವನ್ನು ಬರೆದರೆ 1 ಅಂಕವನ್ನು ನೀವು ಪಡಿತೀರ. ನಂತರ ಅಂತಹ ಗಾದೆಗಳಲ್ಲಿ ಒಂದಾಗಿದೆ ಈ ಮೇಲಿನ ಗಾದೆ. ನೀವು ಯಾವ ಗಾದೆಯನ್ನು ಆಯ್ಕೆ ಮಾಡ್ಕೊಳ್ತೀರೋ ಆ ಗಾದೆಯ ಹೆಸರನ್ನು ಬರೀರಿ. ಉದಾಹರಣೆಗೆ ಮನಸ್ಸಿದ್ದರೆ ಮಾರ್ಗ. ನಂತರ ಅದರ ವಿವರಣೆಯನ್ನು ಕೊಡಿ. ನೀವೇ ಒಂದು ಕಥೆಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಸೇರಿಸಿ ನೀವೇ ಓನಾಗಿ ಬರೀರಿ. ಯಾಕೆಂದ್ರೆ ಕೆಲವು ವಿದ್ಯಾರ್ಥಿಗಳು ಬರೆಯೋದೇ ಇಲ್ಲ, ಕೇವಲ ಮಹತ್ವವನ್ನು ಮಾತ್ರ ಬರೆದು ಬಿಡ್ತಾರೆ. ಹಾಗೆ ಮಾಡಬೇಡಿ. ಸಂಪೂರ್ಣವಾಗಿ ಅದನ್ನು ವಿಸ್ತರಿಸಿ ಬರೆಯುವಂತಹ ಪ್ರಯತ್ನವನ್ನು ಮಾಡಿ ಸುಲಭವಾಗಿ 3 ಅಂಕಗಳನ್ನು ನೀವು ಪಡ್ಕೊಳ್ತೀರ. ಇನ್ನು ಪತ್ರಲೇಖನ ನಿಮಗೆ 2 ಪತ್ರಗಳನ್ನು ಕೇಳ್ತಾರೆ. ಅದರಲ್ಲಿ ವೈಯಕ್ತಿಕ ಪತ್ರ, ನಿಮ್ಮ ತಂದೆ ತಾಯಿ, ಗೆಳೆಯ ಗೆಳತಿ, ಸಹೋದರ ಸಹೋದರಿಗೆ ಬರೆಯುವಂಥ ಪತ್ರ, ನಿಮ್ಮ ಆತ್ಮೀಯರಿಗೆ ಬರೆಯುವಂಥ ಪತ್ರವನ್ನು ವೈಯಕ್ತಿಕ ಪತ್ರ ಅಂತ ನಾವು ಹೇಳ್ತೇವೆ. ಇನ್ನು ಉಳಿದವರಿಗೆ ಬರೆಯುವಂಥ ಪತ್ರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ, ಮುಖ್ಯ ಶಿಕ್ಷಕರಿಗೆ ಪತ್ರ ಬರೆಯಿರಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ, ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆಯಿರಿ. ಅಂದ್ರೆ ನಿಮ್ಮ ಆತ್ಮೀಯ ವಲಯವನ್ನ ಬಿಟ್ಟು ಉಳಿದವರಿಗೆ ಬರೆಯುವಂಥ ಪತ್ರವನ್ನ ಮನವಿ ಪತ್ರ ಅಂತ ನಾವು ಹೇಳ್ತೇವೆ. ಮನವಿ ಪತ್ರವನ್ನು ಬರೆಯುವಾಗ ನೀವು ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ,
ನಂತರ ಆ ವಿಷಯ ಏನು, ನಂತರ ಆ ಪತ್ರದ ಒಡಲು ಯಾವ ವಿಷಯವಾಗಿ ನೀವು ಪತ್ರವನ್ನು ಬರಿತಾ ಇದ್ದೀರಾ ಅದನ್ನು ಬರೆದು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಬರೀತೀರಾ. ನಂತರ ಹೊರ ವಿಳಾಸವನ್ನು ಕೂಡ ನೀವು ಎಡಬದಿಯಲ್ಲಿ ನೀವು ಒಂದು ಬಾಕ್ಸ್ ಮಾಡಿ ಹೊರ ವಿಳಾಸವನ್ನು ಬರಿಬೇಕು. ವೈಯಕ್ತಿಕ ಪತ್ರದಲ್ಲಿ ನೀವು ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಇದು ಯಾವುದು ಕೂಡ ಬರೋದಿಲ್ಲ. ನೇರವಾಗಿ ನೀವು ಪತ್ರವನ್ನು ಬರೀತೀರಾ. ನಿಮ್ಮ ಹೆಸರನ್ನು ಬರೆದು ದಿನಾಂಕವನ್ನು ಹಾಕಿ, ಉದಾಹರಣೆಗೆ ತಂದೆಗೆ ಪತ್ರ ಬರೆಯುವಾಗ ತೀರ್ಥರೂಪರಿಗೆ ನನ್ನ ಪ್ರಣಾಮಗಳು. ನಂತರ ನೀವು ಪತ್ರವನ್ನು ಪ್ರಾರಂಭ ಮಾಡ್ತೀರಾ. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಕೂಡ ಕ್ಷೇಮವಾಗಿದ್ದೀರಾ ಎಂದು ಭಾವಿಸುತ್ತೇನೆ ಅಂತ ಹೇಳಿ ಪತ್ರವನ್ನು ಪ್ರಾರಂಭ ಮಾಡಿ, ಯಾವ ವಿಚಾರವಾಗಿ ಪತ್ರವನ್ನು ಬರಿತಾ ಇದ್ದೀರೋ ಆ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡಿ, ಕೊನೆಗೆ ಮನೆಯಲ್ಲಿ, ಈಗ ತಂದೆಗೆ ಪತ್ರ ಬರೆದ್ರೆ ಮನೆಯಲ್ಲಿ ತಾಯಿ ಹಾಗೂ ಅಣ್ಣ ಚೆನ್ನಾಗಿದ್ದಾರೆ, ಕ್ಷೇಮವಾಗಿದ್ದಾರೆ ಎಂದು ಭಾವಿಸುತ್ತೇನೆ. ಈ ಪತ್ರ ತಲುಪಿದ ಕೂಡಲೇ ನನಗೂ ಒಂದು ಪತ್ರ ಬರೀರಿ ಅಂತ ಹೇಳಿ ಪತ್ರವನ್ನು ಮುಕ್ತಾಯಗೊಳಿಸ್ತೀರಾ ವಂದನೆಗಳೊಂದಿಗೆ. ಈಗ ತಂದೆಗೆ ಪತ್ರ ಬರೆದ್ರೆ ತಮ್ಮ ಮಗ, ತಮ್ಮ ಮಗಳು, ಈ ರೀತಿಯಾಗಿ ನೀವು ಉಲ್ಲೇಖ ಮಾಡಬೇಕು. ಗೆಳತಿಗೆ ಅಥವಾ ಗೆಳೆಯನಿಗೆ ಪತ್ರ ಬರೀಬೇಕಾದ್ರೆ ನಿನ್ನ ಪ್ರೀತಿಯ ಗೆಳೆಯ ಅಂತ ಹೇಳಿ ನೀವಲ್ಲಿ ನಿಮ್ಮ ಹೆಸರನ್ನು ಬರೆದ್ರೆ ಸಾಕು. ಇಲ್ಲೂ ಕೂಡ ನೀವು ಹೊರ ವಿಳಾಸವನ್ನ ಬರಿಬೇಕಾಗಿರುತ್ತೆ. ಹೀಗೆ ಪತ್ರದಲ್ಲಿ ನೀವು 5 ಅಂಕಗಳನ್ನು ಪಡ್ಕೊಳ್ತೀರಿ. ಇನ್ನು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆಯ್ಕೆಗಳನ್ನು ಕೊಡ್ತಾರೆ. ಪತ್ರ ಲೇಖನದಲ್ಲೂ, ಗಾದೆ ಮಾತಿನಲ್ಲೂ, ಪ್ರಬಂಧದಲ್ಲೂ ನಿಮಗೆ ಆಯ್ಕೆಗಳನ್ನು ಕೊಡ್ತಾರೆ. ಪ್ರಬಂಧದಲ್ಲಿ ನಿಮ್ಮ ಪಠ್ಯ ಪುಸ್ತಕದಿಂದ ಒಂದು ವಿಷಯವನ್ನು ಕೇಳ್ತಾರೆ. ನಿಮ್ಮ ಪಠ್ಯ ಪುಸ್ತಕದಲ್ಲೂ ಕೂಡ ಕೆಲವೊಂದು ವಿಷಯಗಳಿದೆ. ಅದರಲ್ಲಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಈ ರೀತಿಯಾದ ವಿಷಯಗಳಿದೆ. ಗ್ರಾಮ ಸ್ವರಾಜ್ಯ, ಸಾಮಾಜಿಕ ಪಿಡುಗುಗಳು, ರಾಷ್ಟ್ರೀಯ ಭಾವೈಕ್ಯ, ಈ ರೀತಿಯಾದ ವಿಷಯಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಖಂಡಿತ ಬಹಳ ಸುಲಭವಾಗಿ ನೀವು 5 ಅಂಕಗಳನ್ನು ಪಡ್ಕೊಳ್ಬಹುದು. ಪ್ರಬಂಧವನ್ನು ಬರೀಬೇಕಾದ್ರೆ ಕೆಲವು ವಿದ್ಯಾರ್ಥಿಗಳು ಮಾಡುವಂಥ ತಪ್ಪು, ಪೀಠಿಕೆ ಬರೆಯಲ್ಲ, ವಿಷಯ ನಿರೂಪಣೆ ಬರೆಯಲ್ಲ, ಉಪಸಂಹಾರ ಬರೆಯಲ್ಲ. ಯಾಕೆಂದ್ರೆ ಪೀಠಿಕೆಗೆ 1 ಅಂಕ ಇದೆ, ಉಪಸಂಹಾರಕ್ಕೆ 1 ಅಂಕ ಇದೆ. ಅದರಿಂದ ನೀವು ಕ್ರಮವಾಗಿ ಪ್ರಬಂಧವನ್ನು ಬರೀಬೇಕಾಗುತ್ತೆ. ಮತ್ತು ಅಲ್ಲಿ ಕೇಳಿರ್ತಾರೆ, ಈಗ 15 ವಾಕ್ಯಗಳಿಗೆ ಮೀರದಂತೆ ಪ್ರಬಂಧವನ್ನು ಬರೆಯಿರಿ. 1 ರಿಂದ 1.5 ಪುಟ ಪ್ರಬಂಧ ಬರೆದ್ರೆ ಸಾಕು. ಕೆಲವರು 3-4 ಪುಟ ಪ್ರಬಂಧವನ್ನು ಬರೀತಾರೆ, ಅವಶ್ಯಕತೆ ಇಲ್ಲ. ಈಗ 8-10 ವಾಕ್ಯ ನೋಡಿ, ಅಲ್ಲೇ ಕೇಳ್ತಾರೆ ನಿಮಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಸೊ ನಿಮ್ಮ 8 ಸಾಲು ಅಥವಾ 10 ಸಾಲುಗಳಲ್ಲಿ ನಿಮ್ಮ ಉತ್ತರ ಇದ್ರೆ ಸಾಕು. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಅದ್ರ ಬಗ್ಗೆ ನೀವು ಗಮನ ಹರಿಸಿ. ಮತ್ತು ಪ್ರೆಸೆಂಟೇಷನ್, ನೀವು ಯಾವ ರೀತಿ ನಿಮ್ಮ ಉತ್ತರ ಪತ್ರಿಕೆಯನ್ನು ನೀವು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಕೂಡ ಬಹಳ ಮುಖ್ಯ. ಅದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಪ್ರಬಂಧವನ್ನು ಬರೆಯುವಾಗ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ, ಈ 3 ಹಂತಗಳಲ್ಲಿ ಪ್ರಬಂಧವನ್ನು ಬರೀಬೇಕು. ಗಾದೆ ಮಾತನ್ನು ಬರೆಯುವಾಗ ಗಾದೆಯ ಮಹತ್ವವನ್ನು ಬರೆದು ನೀವು ಆ ಗಾದೆಯ ಮಾತನ್ನು ನೀವು ವಿಸ್ತರಿಸಬೇಕು. ಸೊ ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಅಲಂಕಾರಕ್ಕೆ ಉತ್ತರವನ್ನು ಬರೆಯುವಾಗ ಅಲಂಕಾರದ ಹೆಸರು ಬರೆದ್ರೆ 1 ಅಂಕ ಇದೆ, ಅಲಂಕಾರದ ಹೆಸರು ಬರೆದ್ರೆ 1 ಅಂಕ, ಲಕ್ಷಣ ಬರೆದ್ರೆ 1 ಅಂಕ ಇದೆ. ಸೊ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅಂಕಗಳನ್ನು ಯಾವ ರೀತಿಯಾಗಿ ನೀವು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಸಂದರ್ಭದಲ್ಲಿ 3 ಅಂಕಗಳನ್ನು ಯಾವ ರೀತಿ ನೀಡ್ತಾರೆ? ಆಯ್ಕೆ ಬರೆದ್ರೆ 1 ಅಂಕ, ಸಂದರ್ಭ ಬರೆದ್ರೆ 1 ಅಂಕ, ನಂತರ ಸ್ವಾರಸ್ಯ ಬರೆದ್ರೆ 1 ಅಂಕ. ಸೊ ಈ ರೀತಿಯಾಗಿ ನೀವು ಆದಷ್ಟು ಸರಳವಾದ ರೀತಿಯಲ್ಲಿ ಅಂಕಗಳನ್ನು ಪಡ್ಕೊಳ್ಳೋದ್ರ ಕಡೆಗೆ ಗಮನವನ್ನು ಹರಿಸಿ. ಇದು ಬ್ಲೂ ಪ್ರಿಂಟ್ನ ಆಧಾರದಲ್ಲಿ ಪರೀಕ್ಷೆಗೆ ತಯಾರಾಗಿ ನೀವು ಇಷ್ಟು ವಿಷಯಗಳನ್ನು ಅಭ್ಯಾಸ ಮಾಡಿದ ನಂತರ ಉಳಿದ ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ. ಇನ್ನೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ. ಈಗ ನಿಮ್ಮ ಅಭ್ಯಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ನಿಮಗೆ ಇಲ್ಲಿ ವ್ಯಾಘ್ರಗೀತೆ ಪಾಠದಲ್ಲಿ ಅಭ್ಯಾಸದಲ್ಲಿ ನಿಮಗೆ ಇಷ್ಟು ಪ್ರಶ್ನೆಗಳಿದೆ. ಉದಾಹರಣೆಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಹುಲಿಗೆ ಪರಮಾನಂದವಾಗಲು ಕಾರಣವೇನು? 3-4 ವಾಕ್ಯಗಳಲ್ಲಿ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ನೋಡಿ, ಇಷ್ಟೆಲ್ಲ ಅಭ್ಯಾಸದಲ್ಲಿರುವ ಪ್ರಶ್ನೆಗಳಿದೆ. ನೀವು ಕೇವಲ ನಿಮ್ಗೇನಾದ್ರೂ ಒಳ್ಳೆ ಅಂಕಗಳು ಬೇಕು ಅಂದ್ರೆ ಇಷ್ಟನ್ನ ಮಾತ್ರ ಅಭ್ಯಾಸ ಮಾಡೋದಲ್ಲ, ನಿಮ್ಮ ಪಠ್ಯ ಪುಸ್ತಕದ ಮಧ್ಯದಿಂದ ಕೂಡ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ನೀವು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಈಗ ಒಂದು ಉದಾಹರಣೆಯನ್ನು ನಾನು ಕೊಡೋದಾದ್ರೆ, ಕೃಷ್ಣಮೂರ್ತಿಯ ಅಜ್ಜಂದಿರು ಯಾವ ಜಿಲ್ಲೆಗೆ ಸೇರಿದವರು? ತುಮಕೂರು ಜಿಲ್ಲೆ. ಅಂದ್ರೆ ಈ ರೀತಿಯಾಗಿ ಕೂಡ ನೀವು ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದು. ನೀವು ಆ ರೀತಿಯಾಗಿ ತಯಾರಾಗಬೇಕಾಗ್ತದೆ. ಮತ್ತು ಶಾನುಭೋಗರು ಇರಸಾಲಿಗಾಗಿ ಎಲ್ಲಿಗೆ ಹೋಗಿದ್ದರು? ಉತ್ತರ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಹೀಗೆ ಇಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿರುತ್ತೆ.
ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನೀವು 100ಕ್ಕೆ 100 ಅಂಕಗಳನ್ನು ನೀವು ಪರಿಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ.